ಕರ್ಕಾಟಕ ರಾಶಿಯವರ ವಿಚಾರಕ್ಕೆ ಬಂದಾಗ ಇದು 7ನೇ ಮನೆ ಆಗುತ್ತೆ. ಇದು ಪರವಾಗಿಲ್ಲ, ಏನಂತ ದೊಡ್ಡ ಮಟ್ಟದ ತೊಂದರೆಗಳನ್ನು ಕೊಡುವಂಥ ಸಮಯ ಅಲ್ಲ. ವಿವಾಹಾಕಾಂಕ್ಷಿಗಳಿಗೆ ವಿವಾಹ ಆಗೋದಕ್ಕೆ ಅವಕಾಶ ಇರುತ್ತೆ, ಅಥವಾ ವಿವಾಹಕ್ಕೆ ಒಂದು ಸ್ಟೆಪ್ ಮುಂದೆ ಹೋಗುವಂಥದ್ದು. ಆದರೆ ನೀವಾಗಲೇ ವಿವಾಹ ಆಗಿರೋರಾದರೆ ನಿಮ್ಮ ಮಧ್ಯೆ ಸ್ವಲ್ಪ ಈಗೋ ಕ್ಲಾಶಸ್ ಬರೋದಕ್ಕೆ ಅವಕಾಶ ಇರುತ್ತೆ ಅಂತ. ಈ ಸಮಯದಲ್ಲಿ ನಿಮ್ಮ ಒಂದು ಸ್ಪೌಸ್ ಏನು ಹೇಳ್ತೀವಿ, ಗಂಡ ಅಥವಾ ಹೆಂಡತಿ ಅಂತ ಏನು ಹೇಳ್ತೀವಿ, ಅವರು ಸ್ವಲ್ಪ ಈಗೋ ಜಾಸ್ತಿ ಇರುತ್ತೆ ಅವ್ರಿಗೆ ಆ ಸಮಯದಲ್ಲಿ. ಸೊ ಹಾಗಾಗಿ ಆ ಸೂರ್ಯನ ದೃಷ್ಟಿ ಕೂಡ ಅಲ್ಲಿಗೆ ಇರೋದ್ರಿಂದ ಸ್ವಲ್ಪ ಈಗೋ ಕ್ಲಾಶಸ್ ಆಗೋದಕ್ಕೆ ಚಾನ್ಸಸ್ ಇರುತ್ತೆ. ಅದನ್ನು ನೀವು ಸರಿ ಮಾಡಿಕೊಂಡ್ರೆ ಮೇಜರ್ ಇಶ್ಯೂಸ್ ಏನು ಬರದೆ ಲೈಫು ಸ್ಮೂತಾಗಿ ಹೋಗುತ್ತೆ ಅಂತ ಹೇಳ್ಬೋದು. ಇಲ್ಲಿ ರೆಮಿಡಿ ಅಂತ ಬಂದ ತಕ್ಷಣ ನಾನು ರೋಸ್ ಕ್ವಾಡ್ಸ್ ಅನ್ನುವಂಥ ಒಂದು ಸ್ಟೋನ್ನ ಹೇಳ್ತೀನಿ. ರೋಸ್ ಕ್ವಾಡ್ಸ್ನ ಜೊತೆಗೆ ಸೂರ್ಯನಾರಾಯಣನ ಪೂಜೆಯನ್ನು ನಾನು ಹೇಳಿದೆ, ಸೂರ್ಯ ನಮಸ್ಕಾರವನ್ನು ಹೇಳಿದೆ. ಅದನ್ನು ಮಾಡ್ಕೊಳ್ಳೋದ್ರ ಜೊತೆಗೆ ಈ ಸಂಬಂಧದಲ್ಲಿ ಬಿರುಕು ಬಿಡದೇ ಇರೋದಕ್ಕೋಸ್ಕರ ನಾವು ರೋಸ್ ಕ್ವಾಡ್ಸ್ನ ಹಾಕ್ಬೋದು ಗಂಡ ಹೆಂಡತಿಯ ನಡುವೆ ಸಂಬಂಧ ಚೆನ್ನಾಗಿರೋದಕ್ಕೆ. ಹಾಗೆಯೇ ಬೇರೆ ಯಾವುದೇ ಪ್ರಾಬ್ಲಮ್ಗಳು ಅಂದರೆ ನಿಮ್ಮ ಸಂಬಂಧಗಳಲ್ಲಿ ಪ್ರಾಬ್ಲಮ್ ಇದ್ದರೆ ಅದನ್ನು ನೀವು ರೋಸ್ ಕ್ವಾಡ್ಸ್ನ ಹಾಕ್ಕೊಂಡು ಅದನ್ನು ಬಗೆಹರಿಸ್ಕೊಳ್ಬೋದು ಅಂತ. ಇನ್ನು ನೀವು ಕ್ರಿಸ್ಟಲ್ ಕೋಚ್ ಕೂಡ ಹೌದು, ಗೈಡ್ ಮಾಡ್ತೀರಾ ಕ್ರಿಸ್ಟಲ್ಸ್ ಬಗ್ಗೆ. ಸೊ ಸೂರ್ಯನಿಗೆ ಸಂಬಂಧಪಟ್ಟಂತಹ ಕ್ರಿಸ್ಟಲ್ ಇರುತ್ತಾ? ಖಂಡಿತ ಇದೆ. ಸನ್ ಸ್ಟೋನ್ ಅಂತಾನೆ ಒಂದು ಸ್ಟೋನ್ ಇದೆ. ನಾನು ಅದ್ರ ಬಗ್ಗೆ ಹೇಳೋಣ ಅನ್ಕೊಂಡೆ, ಸರಿ ಒಂದು ನೆಕ್ಸ್ಟ್ ಇದರಲ್ಲಿ ಹೇಳೋಣ ಅನ್ಕೊಂಡೆ. ಸೊ ಸನ್ ಸ್ಟೋನ್ ಅನ್ನುವಂತಹ ಸ್ಟೋನ್ನ ಕೂಡ ನೀವು ಧಾರಣೆ ಮಾಡೋದ್ರಿಂದ ನಿಮಗೆ ಈ ಸೂರ್ಯನ ಬಲ ದೊರೆಯೋದಕ್ಕೆ ಅವಕಾಶ ಇರುತ್ತೆ. ನಿಮ್ಮ ಜನ್ಮ ಜಾತಕದಲ್ಲಿ ಏನಾದರೂ ಸೂರ್ಯ ವೀಕ್ ಆಗಿದ್ದಾನೆ ಅಂದರೆ ಸನ್ ಸ್ಟೋನ್ ಹಾಕ್ಕೊಳ್ಳಿ, ಖಂಡಿತ ನಿಮಗೆ ಪಾಸಿಟಿವ್ ಆದಂತಹ ರಿಸಲ್ಟ್ಸ್ ಬರುತ್ತೆ ಅಂತ. ಓಕೆ, ಅಂದ್ರೆ ಒಂದೊಂದು ಗ್ರಹವನ್ನ ಪ್ರತಿನಿಧಿಸುವಂತಹ ಕ್ರಿಸ್ಟಲ್ ಕೂಡ ಇದೆ. ಹೌದು, ಬೇರೆ ಬೇರೆ ಗ್ರಹಗಳಿಗೆ ಬೇರೆ ಬೇರೆ ಒಂದು ಕ್ರಿಸ್ಟಲ್ಗಳನ್ನು ನಾವು ಸಜೆಸ್ಟ್ ಮಾಡ್ತಾ ಹೋಗ್ತೀವಿ. ಅದು ನಿಮ್ಮ ಜಾತಕಕ್ಕೆ ಅನುಗುಣವಾಗಿರಬಹುದು ಅಥವಾ ನಿಮಗಿರುವಂತಹ ತೊಂದರೆಗಳಿಗೆ ಅನುಗುಣವಾಗಿ ಇರಬಹುದು ಅಂತ.